ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬಕ್ಕಿಂತ ಮುಂಚೆ ಏನೆಲ್ಲ ಕ್ಲೀನಿಂಗ್ ಮಾಡಿದ್ವಿ ನಮ್ಮ ಮನೇಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಯುಗಾದಿ ಸೆಲೆಬ್ರೇಷನ್ದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಪೂಜೆದು, ಮತ್ತು ನಾನು ವಿಶ್ ಮಾಡಿರೋದು ಅದನ್ನು ಆ್ಯಡ್ ಮಾಡಿದ್ದೀನಿ ಕೊನೆಯಲ್ಲಿ. ಹಾಗೆಯೇ ಯಾವ ಥರ ರಂಗೋಲಿ ಹಾಕಿದ್ದೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಆಗಲೇ ಹೋಗ್ಬಿಟ್ಟು ಆ ವಿಡಿಯೋನ ನೋಡ್ಬೋದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೆ ಕಿಚನ್ನಿಂದ. ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ. ಅದಕ್ಕೆ ಫಸ್ಟ್ ಕಿಚನ್ನಿಗೆ ಹೋಗ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಫಸ್ಟು ಎಲ್ಲ ಬಾಕ್ಸಸ್ಸಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಫಸ್ಟು ಒಂದು ಕವರಿಗೆ ಹಾಕಿಟ್ಟೆ. ಏನೇನು ಐಟಮ್ಸ್ ಇದೆ ಅದನ್ನೆಲ್ಲನ ಹಾಕ್ಬಿಟ್ಟು ಎಲ್ಲ ಬಾಕ್ಸ್ಗಳ್ನ ವಾಶಿಗೆ ಹಾಕಿದೆ. ಹಾಕ್ಬಿಟ್ಟು ಅದೆಲ್ಲ ಆದಮೇಲೆ ನಾನು ಫಸ್ಟು ವಾಲ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಯಾಕಂದರೆ ನಾವು ಅಡುಗೆ ಮಾಡುವಾಗ ಫಸ್ಟು ನಮಗೆ ಗಲೀಜು ಅಂತ ಕಾಣಿಸೋದೇ ಜಾಸ್ತಿ ಗೋಡೆಗಳ ಮೇಲೆ. ಅಂದರೆ ಈ ಟೈಲ್ಸ್ಗಳಿರುತ್ತಲ್ಲ ಇದಕ್ಕೆಲ್ಲ ಎಣ್ಣೆ ಸಿದ್ಬಿಟ್ಟಿರುತ್ತೆ. ಸೊ ಅದನ್ನೇ ಸ್ವಲ್ಪ ಗಲೀಜು ಅಂತ ಕಾಣಿಸ್ತಾ ಇರೋದು ಕಿಚನಲ್ಲಿ ಜಾಸ್ತಿ. ಸೊ ಹಾಗಾಗಿ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ಸ್ಕ್ರಬ್ಬರ್ ತೊಗೊಂಡು ಫಸ್ಟು ಆ ಎಣ್ಣೆದೆಲ್ಲ ಎಲ್ಲೆಲ್ಲಿ ಸಿಡಿದ್ರೆ ನೀಟಾಗೆ ನಾನು ಸೋಪ್ ಆಯಿಲ್ದು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿದೆ. ಸೊ ಎಲ್ಲ ನೀಟಾಗಿ ಹೋಯ್ತು. ಅದಾದಮೇಲೆ ನಾನು ಫಸ್ಟ್ ಒಂದು ಸ್ವಲ್ಪ ನೀರಲ್ಲಿ ಬಟ್ಟೆನ ಇದು ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲ ಕ್ಲೀನ್ ಮಾಡಿ ಲಾಸ್ಟಲ್ಲಿ ಒಂದು ಬಟ್ಟೆಯಲ್ಲಿ ಚೆನ್ನಾಗಿರೋ ಬಟ್ಟೆದು ಒಂದು ತೊಗೊಂಡ್ಬಿಟ್ಟು ಎಲ್ಲ ನೀಟಾಗಿ ಒರೆಸಿದೆ. ನೀಟಾಗಿತ್ತು, ಕ್ಲೀನ್ ಆಯಿತು ಟೈಲ್ಸ್ದೆಲ್ಲನ. ಸೊ ಅದೆಲ್ಲ 1 ಅವರ್ ಟೈಮ್ ಹಿಡೀತು ಎಲ್ಲ ಫುಲ್ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಅದಾದಮೇಲೆ ನೆಕ್ಸ್ಟು ಎಲ್ಲ ಬಾಕ್ಸಸ್ಗಳು ಏನು ಖಾಲಿ ಮಾಡಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದೆ. ವಾಶ್ ಮಾಡಿಬಿಟ್ಟು ನಾನು ಒಣಗಕ್ಕೆ ಇಟ್ಬಿಟ್ಟೆ. ಅದು ಒಣಗೋ ಟೈಮಲ್ಲಿ ನಾನು ಸ್ಟವ್ವು ಮತ್ತು ಈ ಸ್ಲ್ಯಾಬ್ ಎಲ್ಲ ಏನಿದೆ ಕಿಚನ್ ಸ್ಲ್ಯಾಬು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕೆಳಗಡೆ ಕಬೋರ್ಡ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದು 1 ಅವರ್ ಟೈಮ್ ಹಿಡೀತು ಫುಲ್ ಎಲ್ಲ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ. ಸೊ ನಮಗೆ ಈ ಕಡೆ ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಈಗ ಅದೆಲ್ಲ ಬಾಕ್ಸಸ್ ಒಣಗೋಕ್ಕೆ 1 ಅವರ್ ಅದು ಟೈಮ್ ಬೇಕು. ಸೊ ಅಷ್ಟರಲ್ಲಿ ನಾನು ಇದೆಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ಒಣಗಿತ್ತು ಬಾಕ್ಸಸ್ಗಳು. ಆದರೂ ಇನ್ನೊಂದು ಟೈಮು ನೀರೇನಾದರೂ ಇದ್ದರೆ ಅಂತೇಳಿ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ಫಿಲ್ ಮಾಡಿದೆ. ಸೊ ಈಗ ನೋಡ್ತಾ ಇದ್ದಾರಲ್ಲ ಈ ಬಾಕ್ಸ್ಗಳನ್ನ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಬಂದಿದ್ದೆ 5 ಬಾಕ್ಸಸ್ಸು. ತುಂಬಾ ಚೆನ್ನಾಗಿದೆ, ಏರ್ ಟೈಟ್ ಕೂಡ. ನಾವು ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಾಕ್ಸ್ ಅದು. ತುಂಬ ಕಡಿಮೆ ಪ್ರೈಸ್ ಕೂಡ ಅದು. ಬೇಕಂದರೆ ನೀವು ತೊಗೊಬೋದು, ವಿಶಾಲ್ ಮಾರ್ಟಲ್ಲೆಲ್ಲ ಸಿಗುತ್ತೆ ಅದು. ಇನ್ನೂ ಚೆನ್ನಾಗಿರೋ ಬಾಕ್ಸ್ಗಳೇ ಸಿಗುತ್ತೆ. ಜಸ್ಟ್ ನಾನು ಅದನ್ನ ಒಂದು 5 ಬಾಕ್ಸಸ್ನ ತಂದಿದ್ದೆ. ನಮಗೆ ಐಡೆಂಟಿಫೈ ಮಾಡೋದಕ್ಕೂ ಈಸಿ ಆಗುತ್ತೆ ಆ ಥರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಾಳುಗಳು. ಸೊ ಹಾಗಾಗಿ ಕಾಳುಗಳನ್ನೆಲ್ಲ ಅದರಲ್ಲಿ ಹಾಕಿಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟು ಸ್ಟೀಲ್ ಬಾಕ್ಸಸ್ಗಳು. ಪ್ಲಾಸ್ಟಿಕ್ ಸ್ವಲ್ಪ ಕಡಿಮೆನೇ ಇದೆ ಕಿಚನ್ನಲ್ಲಿ. ನಾನು ಯೂಸ್ ಮಾಡೋದು ಜಾಸ್ತಿ ಕಡಿಮೆನೇ. ಯಾಕಂದರೆ ತುಂಬ ಸ್ಟೀಲ್ ಬಾಕ್ಸಸ್ಗಳೇ ಇದೆ. ಕೆಲವೊಂದಕ್ಕೆ ನಾವು ಪ್ಲಾಸ್ಟಿಕ್ಕು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಫುಲ್ ಕಂಪ್ಲೀಟಾಗಿ ನಾನು ಪ್ಲಾಸ್ಟಿಕ್ಕೇ ಇದೆ ಕಿಚನ್ ತುಂಬ. ಆ ಥರ ಏನಿಲ್ಲ. ಸ್ವಲ್ಪ ಸ್ಟೀಲು ಇದೆ, ಸ್ವಲ್ಪ ಪ್ಲಾಸ್ಟಿಕ್ಕು ಇದೆ. ಮುಂದೆ ಫ್ಯೂಚರಲ್ಲಿ ಅದನ್ನು ಸ್ಟೀಲಿಗೆ ಚೇಂಜ್ ಮಾಡಬೇಕು. ಸೊ ಮಾಡೋಣ. ಈಗ ಸದ್ಯಕ್ಕೆ ಪ್ಲಾಸ್ಟಿಕ್ ಇದೆ ಸ್ವಲ್ಪ ಅಷ್ಟೇ. ಈ ಥರ ಸ್ಟೀಲ್ ಬಾಕ್ಸಸ್ಗಳಲ್ಲಿ ಬೇಳೆ ಮತ್ತು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಇದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತೀನಿ. ನಮಗೆ ಇದೆಲ್ಲ ಒಂದು 2-3 ಮಂತ್ಸ್ ತನಕನೂ ಬರುತ್ತೆ. ಈ ಫುಲ್ ಕಂಪ್ಲೀಟ್ ಬಾಕ್ಸ್ಗಳನ್ನ ಸ್ಟೋರ್ ಮಾಡಿಟ್ರೆ. ತುಂಬ ಜಾಸ್ತಿ ಕ್ವಾಂಟಿಟಿ ಏನಾದರೂ ಇತ್ತು ಅಂದರೆ ದೊಡ್ಡ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಇದೆ ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಆ ಕ್ವಾಂಟಿಟಿ ನೋಡಿಕೊಂಡು ಅದನ್ನು ಹಾಕ್ಕೊತೀನಿ. ಇದು 4 ಅಷ್ಟೇ, ಬೈ 1 ಗೆಟ್ 1 ಇತ್ತು ವಿಶಾಲ್ ಮಾರ್ಟಲ್ಲಿ. ಸೊ ಅಲ್ಲೇ 4 ತೊಗೊಂಬಂದಿದ್ದು. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಟ್ಟಿದ್ದೀನಿ. ಒಂದರಲ್ಲಿ ದ್ರಾಕ್ಷಿ, ಒಂದರಲ್ಲಿ ಗೋಡಂಬಿ, ಹಾಗೇನೆ ಬಾದಾಮಿ, ಇನ್ನೊಂದರಲ್ಲಿ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಈಗಂತೂ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದೇ, ತುಂಬಾ ಬಿಸಿಲಿದೆ ಹೊರಗಡೆ ಅಂತೂ. ಸೊ ಹಾಗಾಗಿ ನಮ್ಮ ಬಾಡಿನ ಎಷ್ಟು ಹೈಡ್ರೇಟಾಗಿ ಇಟ್ಟಿದ್ರೂ
ತುಂಬ ಹೀಟ್ ಅಂತಲೇ ಅನಿಸ್ತಾ ಇರುತ್ತೆ ನಮಗೆ. ಜಾಸ್ತಿ ನೀರು ಕುಡಿಬೇಕು ನಾವು ಈಗಂತೂ. ನಂದೊಂದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ಈ ಬಿಸಿಲಿಗೆ ಇದು ಇನ್ನೂ ಜಾಸ್ತಿನೇ ಹೀಟ್ ಅನಿಸುತ್ತೆ. ಸೊ ಚಿಯಾ ಸೀಡ್ಸ್ನ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ತಂಪು ಅನಿಸುತ್ತೆ, ಹೀಟ್ನ ಸ್ವಲ್ಪ ರಿಡ್ಯೂಸ್ ಮಾಡುತ್ತೆ ಅದು. ಹಾಗಾಗಿ ಚಿಯಾ ಸೀಡ್ಸ್ನ ನೀರಲ್ಲಿ ಹಾಕಿಟ್ಕೊಂಡು ಕುಡಿತೀನಿ ನಾನು. ನೀವು ಯಾರಾದರೂ ತುಂಬ ಹೀಟ್ ಇರೋ ಇದ್ದರೆ ಚಿಯಾ ಸೀಡ್ಸ್ನ ನೀರಲ್ಲಿ ನೈಟ್ ಸೋಕ್ ಮಾಡಿಟ್ಟು ನೆಕ್ಸ್ಟ್ ಡೇ ನೀವು ಅದನ್ನು ನೀರನ್ನ ಕುಡಿಬೋದು. ಸೊ ತುಂಬಾ ತಂಪಾಗುತ್ತೆ ಅದು ಕೂಡ. ಹಾಗೆಯೇ ಇದೇನು 3 ಬಾಕ್ಸಸ್ ನೋಡ್ತಿದ್ದಾರೆ, ಇದರಲ್ಲಿ ನಾನು ಒಂದರಲ್ಲಿ ರಾಗಿ ಹಿಟ್ಟು, ಒಂದರಲ್ಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟುಗಳನ್ನು ಈ ಬಾಕ್ಸಸ್ಸಲ್ಲಿ ಹಾಕಿಟ್ಟಿರ್ತೀನಿ. ಇನ್ನೊಂದು ಬಾಕ್ಸಲ್ಲಿ ಅಕ್ಕಿ ಹಾಕಿಟ್ಕೊಂಡಿರ್ತೀನಿ. ಸೊ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ರಾಗಿ ಹಿಟ್ಟು, ಅಕ್ಕಿ, ಗೋಧಿ ಹಿಟ್ಟು ಐಡೆಂಟಿಫೈ ಮಾಡೋಕ್ಕೆ. ಇಲ್ಲೇ ಕಾಣಿಸುತ್ತಲ್ಲ, ಸೊ ಗೊತ್ತಾಗುತ್ತೆ. ಚೆನ್ನಾಗಿದೆ ಇದು ಬಾಕ್ಸಸ್ ಕೂಡ. ಹಾಗೆಯೇ ಇದು ಅಕ್ಕಿ ಇದೇನು ಬಾಕ್ಸ್ ಹಾಕಿಟ್ಟಿದ್ದೀನಿ, ಇದನ್ನು ನಾನು ವಿಶಾಲ್ ಮಾರ್ಟಲ್ಲೇ ತೊಗೊಂಡು ಬಂದಿದ್ದು. ಇದು 3 ಸೆಟ್ ಬಂದಿದೆ. ಒಂದರಲ್ಲಿ ಒಂದು ಫುಲ್ ದೊಡ್ಡದು, ಒಂದು ಚಿಕ್ಕದು ಮತ್ತು ಇನ್ನೊಂದು ಸ್ಮಾಲ್ ಸೈಜಲ್ಲಿದೆ. ಒಂದರಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ, ಇನ್ನೊಂದು ಅದಕ್ಕಿಂತ ಕಡಿಮೆ ಇದರ ಬಾಕ್ಸ್ಗೆ ನಾನು ಹಾರ್ಲಿಕ್ಸ್ ಹಾಕಿಟ್ಕೊಂಡಿರ್ತೀನಿ. ಈಗ ನಮ್ಮ ಮನೇಲಿ ನಾವು ಸ್ವಲ್ಪ ಹಾರ್ಲಿಕ್ಸ್ ಕುಡಿತಾ ಇರ್ತೀವಿ ಹಾಲಿಗೆ ಹಾಕ್ಕೊಂಡು. ನಮ್ಮ ಅತ್ತೆ ಮತ್ತು ನಾನು ಕುಡಿತಾ ಇರ್ತೀವಿ. ರೋಹಿತ್ ಸ್ವಲ್ಪ ಕಡಿಮೆನೇ, ಅವರು ಯಾವಾಗಾದರೂ ಒಂದೊಂದು ಟೈಮ್ ಅಷ್ಟೇ ಕುಡಿತಾರೆ, ರೆಗ್ಯುಲರಾಗಿ ಏನು ಕುಡಿಯೋಲ್ಲ. ನಾವು ಕೆಲವೊಂದು ಟೈಮ್ ಸ್ಕಿಪ್ ಆಗುತ್ತೆ, ಬಟ್ ಯೂಶ್ವಲಿ ಕುಡಿಯಿದ್ರೆ ಹಾರ್ಲಿಕ್ಸ್ ಕುಡಿತೀವಿ. ಅದು ಬಿಟ್ಟರೆ ಕಾಫಿ ಟೀನೂ ಕುಡಿತೀವಿ. ಸೊ ಹಾರ್ಲಿಕ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಆ ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ನಾನು ಸ್ವಲ್ಪ ಟೀ ಪೌಡರು ಜಾಸ್ತಿ ಇತ್ತು ರೆಡ್ ಲೇಬಲ್ದು, ಅದು ಫುಲ್ ಪ್ಯಾಕೆಟು ಓಪನ್ ಮಾಡಿದ್ಮೇಲೆ ನಾನು ಶುಗರು ಮತ್ತು ಕಾಫಿ ಹಾಗೆಯೇ ಟೀ ಪೌಡರ್ದು ಸೇಮ್ ಬಾಕ್ಸಸ್ ಇದೆ. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ನಾನು ಅದನ್ನು. ಸೇಮ್ ಬಾಕ್ಸಸ್ ಇದೆ 3. ಅದ್ರ ಮೇಲೆ ಟೀ, ಕಾಫಿ, ಶುಗರ್ ಅಂತ ಬರ್ತಿದೆ. ಸೊ ನಾನು ಅದಕ್ಕೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಇಡಿಸುತ್ತೆ ಅದರಲ್ಲಿ. ಖಾಲಿ ಆದಂಗೆಲ್ಲ ಅದನ್ನು ಮತ್ತೆ ಫಿಲ್ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಇದೊಂದು ದೊಡ್ಡ ಬಾಕ್ಸ್ ಇತ್ತು, ಅದರಲ್ಲಿ ನಾನು ಮಿಕ್ಕಿದ್ದು ಟೀ ಪೌಡ್ರೆಲ್ಲ ಹಾಕಿಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇದು ಕಾಫಿ ಪೌಡರು, ಬ್ರೂ ಕಾಫಿ ಪೌಡರು. ಈಗ ಇತ್ತೀಚಿಗಂತೂ ಕಾಫಿ ಪೌಡರ್ ಮನೇಲಿ ಜಾಸ್ತಿನೇ ಆಗಿಬಿಟ್ಟಿದೆ. ಬ್ರೂ ಇದೆ, ನೆಸ್ಕೆಫೆ, ಕೋಥಾಸು, 3 ಥರದ ಕಾಫಿ ಪೌಡರ್ ಇದೆ. ಸೊ ಹಾಗಾಗಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಕಾಫಿ ಪೌಡರ್ ಇದೆ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಆ ರೀತಿ ನಾನು ನೆಕ್ಸ್ಟ್ ಟೈಮ್ಗೆ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಸ್ಮಾರ್ಟ್ ಬಜಾರಲ್ಲಿ ಏನೋ ತೊಗೊಂಡು ಬಂದಿದ್ದೆ, ಆಫರ್ ಇತ್ತು ಅಂತ ಹೇಳಿಬಿಟ್ಟು 3 ಬಾಕ್ಸಸ್ಸು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ ವಿಡಿಯೋ ಮಾಡುವಾಗ. ನೆಕ್ಸ್ಟು ಇದು ಕಿಚನ್ದೆಲ್ಲ ಕ್ಲೀನಿಂಗ್ ಆಯಿತು. ಸೊ ಕಿಚನ್ ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟು ನಾನು ಇದು ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇ ಇದು. ನೆಕ್ಸ್ಟ್ ಡೇಗೆ ನಾನು ಎಲ್ಲ ರೂಮ್ದೆಲ್ಲನ ಮತ್ತು ಹಾಲಲ್ಲಿ ಎಲ್ಲೆಲ್ಲಿ ಜಾಡು ಮತ್ತು ಧೂಳಿದೆಯೋ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಮಾಡೋದು ಹಬ್ಬ ಅಂತ ಅಂದರೆ ವರಮಹಾಲಕ್ಷ್ಮಿ ಟೈಮಲ್ಲಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಟೈಮಲ್ಲಿ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯುಗಾದಿ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಕ್ಲೀನಿಂಗ್ ಇರುತ್ತೆ ನಮ್ಮದು. ಜಸ್ಟ್ ಈ ಥರ ಧೂಳೇನಾದರೂ ಇದ್ದರೆ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ನಾರ್ಮಲ್ ಕ್ಲೀನಿಂಗ್ ಕಿಚನ್ದು ಇವಾಗೇನು ತೋರಿಸಿದ್ನೋ ಅಷ್ಟು ಕ್ಲೀನಿಂಗ್ ಇರುತ್ತೆ. ಬಟ್ ವರಮಹಾಲಕ್ಷ್ಮಿ ಟೈಮಲ್ಲಿ ಏನೇನು ಕಿಚನ್ ಐಟಮ್ಸ್ ಇದೆ ಅದ್ರ ಜೊತೆ ಎತ್ತಿಟ್ಟಿರ್ತೀವಲ್ಲ ಎಲ್ಲ ಐಟಮ್ಸ್ಗಳು ಯೂಸ್ ಮಾಡದೇ ಇರೋ ಅಂಥದ್ದು, ಅದೆಲ್ಲನೂ ಪಾತ್ರೆಗಳನ್ನೂ ತೊಳಿತೀವಿ, ಕ್ಲೀನ್ ಮಾಡೋದು, ಮತ್ತು ಮನೇನೂ ಅಷ್ಟೇ ಕಂಪ್ಲೀಟಾಗಿ ಕ್ಲೀನಿಂಗ್ ಮಾಡ್ತೀವಿ ಆ ಟೈಮಲ್ಲಿ. ಸೊ ವರಮಹಾಲಕ್ಷ್ಮಿ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕ್ಲೀನಿಂಗ್ ಇರುತ್ತೆ ಅಂತ. ಅದಾದಮೇಲೆ ತಿಂಡಿಗಳು ಮಾಡೋದು ಅಷ್ಟೇ, ಒಂದು ವಾರದಿಂದಲೇ ಎಲ್ಲ ತಿಂಡಿಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಯಾವುದೂ ರೆಡಿಮೇಡ್ ಫುಡ್ನ ತೊಗೊಂಡು ಬರೋದಿಲ್ಲ ಪೂಜೆಗಿಡೋದಕ್ಕೆ. ಎಲ್ಲನೂ ಮನೇಲಿ ನಾವೇ ರೆಡಿ ಮಾಡ್ತೀವಿ ತಿಂಡಿಗಳು ಲಕ್ಷ್ಮಿ ಮುಂದೆ ಇಡೋದಕ್ಕೆ. ಸೊ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಈ ಸರಿ ವರಮಹಾಲಕ್ಷ್ಮಿ ಟೈಮಲ್ಲಿ. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಟೈಮಲ್ಲಿ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಬಟ್ ಆಮೇಲೆ ತುಂಬ ಲೇಟಾಗಿ ನಾನು ಸ್ಟಾರ್ಟ್ ಮಾಡಿದ್ರಿಂದ ಅದನ್ನೆಲ್ಲ ನಾನು ಆ್ಯಡ್ ಮಾಡೋಕ್ಕೆ ಹೋಗಿರಲಿಲ್ಲ.
ಸೊ ಈ ಸರಿ ಕಂಪ್ಲೀಟಾಗಿ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ಎಲ್ಲರಿಗೂ ತೋರಿಸ್ತೀನಿ. ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ಯಾವ್ಯಾವ ತಿಂಡಿಗಳನ್ನ ನಾವು ಮಾಡ್ತೀವಿ, ಹಾಗೆಯೇ ಯಾವ ರೀತಿ ಕ್ಲೀನಿಂಗ್ ಇರುತ್ತೆ, ಯಾವ ರೀತಿ ಡೆಕೋರೇಷನ್ದೆಲ್ಲ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ. ಸೊ ನೀವು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಚೆನ್ನಾಗೆ ವಿಡಿಯೋಸ್ ಎಲ್ಲ ವ್ಯೂಸ್ ಹೋಗ್ತಾ ಇದ್ದರೆ ನನಗೂ ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ಧೂಳು ಎಲ್ಲ ಹೊಡೆದ್ಬಿಟ್ಟು ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ನೈಟು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋದ್ವಿ. ಇವಾಗ ನಾವು ಸ್ವಲ್ಪ ಏನಾದರೂ ಫ್ರೀ ಇದ್ದೀವಿ ಈವ್ನಿಂಗ್ ಟೈಮ್ ಅಂತ ಅಂದರೆ ಬ್ಯಾಡ್ಮಿಂಟನ್ ಅಥವಾ ಕ್ರಿಕೆಟ್ ಏನಾದರೂ ಆಡೋಕ್ಕೆ ಹೋಗ್ತೀವಿ. 1 ಅವರು 2 ಅವರ್ಸ್ಗೆ ಇಷ್ಟು ಅಂತ ಹೇಳಿ ಬುಕ್ ಮಾಡ್ಕೊಂಡು ನಾವು ಹೋಗ್ಬೋದು. ತುಂಬ ಆ ಥರ ಆಪ್ಷನ್ಸು ಸಿಗುತ್ತೆ ನಿಮಗೆ. ಅಲ್ಲಿ ಬುಕ್ ಮಾಡ್ಕೊಂಡು ನೀವು ಹೋಗಿ ಈ ಥರ 1 ಅವರ್ ಅಥವಾ 2 ಅವರ್ ನೀವು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇಲ್ಲಾಂದರೆ ಏನು ಗೇಮ್ಸ್ ನಿಮಗೆ ಇಷ್ಟ ಇರೋದು ಆ ಥರ ಗೇಮ್ಸ್, ಫುಟ್ಬಾಲ್, ವಾಲಿಬಾಲ್ ಎಲ್ಲನೂ ಆಡ್ಕೊಂಡು ಬರ್ಬೋದು. ನಾವಿಲ್ಲೇ ಸ್ಪೋರ್ಟ್ಸ್ ಆ್ಯಂಡ್ ಹೀಟ್ಸ್ ಅಂತ ಒಂದಿದೆ, ಅಲ್ಲಿ 1 ಅವರ್ 2 ಅವರ್ ಹೋಗ್ಬಿಟ್ಟು ಬ್ಯಾಡ್ಮಿಂಟನ್ ಆಡ್ಕೊಂಡು ಬರ್ತೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ಗಳೆಲ್ಲನೂ. ಸೊ ಅಲ್ಲೋಗಿ 1 ಅವರ್ 2 ಅವರ್ ಬ್ಯಾಡ್ಮಿಂಟನ್ ಆಡಿ ಮನೆಗೆ ಬಂದೆ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಇದು ವಿಂಡೋಸ್ಗಳು ಮತ್ತು ಡೋರ್ಗಳು ಇದನ್ನೆಲ್ಲ ಸ್ವಲ್ಪ ಒರೆಸಿ ಕ್ಲೀನ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲದಂತೆ ನಿಮ್ಮ ಜೀವನವೂ ಕೂಡ ಸುಖ ದುಃಖ ಎರಡರಿಂದಲೂ ತುಂಬಿರುತ್ತೆ. ಸೊ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಕಹಿನ ದೂರ ಮಾಡಿ ಸಿಹಿನ ಹೆಚ್ಚು ಮಾಡಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಇದು ಹಬ್ಬದ ದಿನದ ವ್ಲಾಗು. ಬೆಳಿಗ್ಗೆ ಬೇಗ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ರಂಗೋಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಹಾಕಿದ್ದು. ಬರುತ್ತೆ, ನಂಗೆ ಮತ್ತೆ ಮರ್ತೋಗುತ್ತೆ. ರೆಗ್ಯುಲರಾಗಿ ಇಷ್ಟು ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಲ್ವಲ್ಲ, ಸೊ ಹಾಗಾಗಿ ಮರ್ತೋಗಿರುತ್ತೆ. ಮತ್ತೆ ಒಂದ್ಸರಿ ನೋಡಿದ್ರೆ ಬರುತ್ತೆ, ಹಾಕ್ತೀನಿ ಅದನ್ನು ನೋಡಿಕೊಂಡು. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಹಿರಿಯರಿಗೆ ಬಟ್ಟೆಗಳನ್ನ ಇಟ್ಬಿಟ್ಟು ಪೂಜೆ ಮಾಡಿ ಸಾಂಬ್ರಾಣಿ ಹೊಗೆ ಎಲ್ಲ ಹಾಕಿ ಯುಗಾದಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ನಿಮ್ಮ ಮನೇಲಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೆಲವೊಬ್ರು ಮಹಾಲಯ ಅಮಾವಾಸ್ಯೆ ಟೈಮಲ್ಲಿ ಹಿರಿಯರ ಹಬ್ಬ ಅಂತ ಮಾಡ್ತಾರೆ, ನಾವು ಆ ಟೈಮಲ್ಲಿ ಮಾಡೋದಿಲ್ಲ. ಸೊ ಹಾಗಾಗಿ ಯುಗಾದಿ ಹಬ್ಬದಲ್ಲೇ ಅದನ್ನು ಮಾಡ್ತೀವಿ. ಅದೆಲ್ಲ ಆಯಿತು, ಪೂಜೆ ಎಲ್ಲ ಆದಮೇಲೆ ನಾನು ಒಂದು ವಿಡಿಯೋ ಮಾಡಿಕೊಂಡೆ ದೇವ್ರ ಮನೆದು. ಸೊ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮದು ದೇವ್ರ ಮನೆ. ಸೊ ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ನನಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆಯೇ ಯುಗಾದಿ ಹಬ್ಬ ಅಂತ ಅಂದರೆ ಮಾವಿನ ತೋರಣ. ಸೊ ಅದಿಲ್ಲದೆ ಯುಗಾದಿ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ. ಸೊ ಇಲ್ಲಿದೆ ನೋಡಿ ನಮ್ಮನೆ ಮಾವಿನ ತೋರಣ.